ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ಮನವರು. ವೀಕ್ಷಕರೇ, ಧಾರವಾಡದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಹೆರಿಗೆ ಕೇಂದ್ರದಲ್ಲಿ ಇಂದು ರಾಷ್ಟ್ರೀಯ ಪೋಲಿಯೋ ಕಾರ್ಯಕ್ರಮವನ್ನು ಶಾಸಕರಾದಂಥ ಶ್ರೀ NH ಕೋನ್ ರೆಡ್ಡಿ ಹಾಗೂ ಜಿಲ್ಲಾಧಿಕಾರಿಗಳು, ಕುಟುಂಬ ಕಲ್ಯಾಣ ಆರೋಗ್ಯ ಅಧಿಕಾರಿಗಳೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಶೋಭಾ ಕುಲಕರ್ಣಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಧಾರವಾಡ, ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನಡೆಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಪರಶುರಾಮ್ FK, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಧಾರವಾಡ ನುಡಿದರು. ಅದೇ ರೀತಿಯಾಗಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಾದಂಥ ಶ್ರೀಮತಿ ಸ್ನೇಹಲ್ R, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲ್, ಸಭಾನಾಯಕರು ಹಾಗೂ ಮಾಜಿ ಮಹಾಪೌರರಾದಂಥ ಹಿರೇಶ್ ಹಂಚಟಗೇರಿ, ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರು ಬೆಂಗಳೂರು ಶ್ರೀ ಅಡವೆ ಶಿಟಗಿ, ವಾರ್ಡ್ ನಂಬರ್ 12 ಪಾಲಿಕೆ ಸದಸ್ಯರಾದಂಥ ಶ್ರೀ ಸುರೇಶ್ ಬೇದ್ರೆ, ಜಂಟಿ ನಿರ್ದೇಶಕರು ಕುಷ್ಠರೋಗ ವಿಭಾಗ, ಆರೋಗ್ಯ ಸೌಧ ಬೆಂಗಳೂರು ಡಾಕ್ಟರ್ ಉಮಾ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ಧಾರವಾಡ ಡಾಕ್ಟರ್ ಸಂಗಪ್ಪ ಗಾಬಿ, ಜಿಲ್ಲಾ RCHO ಅಧಿಕಾರಿಗಳು ಧಾರವಾಡ ಡಾಕ್ಟರ್ ಸುಜಾತ ಅಶ್ವಿನ್ ಮಠ್, ಪ್ರಭಾರಿ ಜಿಲ್ಲಾ ಸಮೀಕ್ಷಕನಾಧಿಕಾರಿಗಳು ಧಾರವಾಡ ಡಾಕ್ಟರ್ NB ಕರ್ವಾಡ್, ತಾಲೂಕು ಆರೋಗ್ಯ ಅಧಿಕಾರಿಗಳು ಧಾರವಾಡ ಡಾಕ್ಟರ್ ತನುಜಾ KN, ಆರೋಗ್ಯ ಅಧಿಕಾರಿಗಳು SDMC ಆಸ್ಪತ್ರೆ ಧಾರವಾಡ ಗೌರಿ ಬೆಲ್ಲದ್ ಹಾಗೂ ಡಾಕ್ಟರ್ ಅಶ್ವಿನ್ A, ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ MM ಅಗಡಿ ಹಾಗೂ ಶ್ರೀಮತಿ ಸುಧಾ ತಿವಾರಿ ಹಾಗೂ ಶ್ರೀ BR ಪಾತ್ರೇರು, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಧಾರವಾಡ ಸ್ವಾಗತಿಸಿ ವಂದಿಸಿದರು. Good, very good. Very good. Very good boy. One more. One more. Last. Yes. Hey, did not follow the man. Okay. Yes, Very good. Sir. Doctor very good. Okay. Leader can pass. Madam, something else. Good, madam. Yes, very good. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ
ಒಟ್ಟು 0 ರಿಂದ 5 ವರ್ಷದ ಮಕ್ಕಳು 2,08,779 ಜನ ಕವರೇಜ್ ಮಾಡ್ಲಿಕ್ಕೆ ಎಲ್ಲಾ ಸಿಬ್ಬಂದಿ ನಾವು ಇನ್ಸ್ಟ್ರಕ್ಷನ್ ನೀಡಿದೆವು. ಸೊ 4 ದಿವಸದ ಕಾರ್ಯಕ್ರಮ, ಅರ್ಬನ್ ದಲ್ಲಿ 4 ದಿವಸ, ರೂರಲ್ ನಲ್ಲಿ 3 ದಿವಸ. ಮೊದಲು ಬೂತ್ ಡೇ ರೂರಲ್ ಮತ್ತು ಅರ್ಬನ್ ಸಂಬಂಧಪಟ್ಟಿದ್ದು. ಅರ್ಬನ್ ದಲ್ಲಿ 3 ದಿವಸ ಹೌಸ್ ಟು ಹೌಸ್ ಸರ್ವೆ, ಆಮೇಲೆ ರೂರಲ್ ನಲ್ಲಿ 2 ದಿವಸ ಹೌಸ್ ಟು ಹೌಸ್ ಸರ್ವೆ. ಆಮೇಲೆ ಟೋಟಲ್ ಮನೆಗಳು ಬಂದು 4,31,289 ಮನೆಗಳು, 218 ಜನ ಸೂಪರ್ವೈಸರ್ಸ್, 3,882 ವ್ಯಾಕ್ಸಿನೇಟರ್ಸ್ ನಾವು ರೆಡಿ ಮಾಡಿಕೆಸೆ ಈಗ ಧಾರವಾಡ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಜಿಲ್ಲಾಡಳಿತ ಆಯ್ತು ಮತ್ತು ಜಿಲ್ಲಾ ಪಂಚಾಯತ್, ಆಮೇಲೆ ನಮ್ಮ DC ಮೇಡಮ್ ಅವರು ಇರ್ಬೋದು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ನಮ್ಮ ಇಲಾಖೆಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸೂಚಿಸಿದ್ದಾರೆ. ಹುಬ್ಳಿಯಲ್ಲಿ ಅಲ್ಲಿ ಮಾನ್ಯ MP ಸಾಹೇಬರು ಪ್ರಹ್ಲಾದ್ ಜೋಶಿ ಸಾಹೇಬರು ಚಿಟ್ಗುಪ್ಪಿ ಹಾಸ್ಪಿಟಲ್ ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಹನಿ ಹಾಕೋದ್ ಇವತ್ತಿದೆ 10:30 10:30 ಇದೆ. ಇಲ್ಲಿ ಮುಗಿದ ತಕ್ಷಣ ನಾವಲ್ಲಿ. ನಮಸ್ಕಾರ. ಇವತ್ತು ಜೂನ್ 28ರಂದು ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಧಾರವಾಡ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೀವಿ. ನಮ್ ಧಾರವಾಡ ತಾಲೂಕಿನಲ್ಲೂ ಅರ್ಬನ್ ಮತ್ತೆ ರೂರಲ್ 2 ಕಡೆನೂ ಮಾಡ್ತಾ ಇದೀವಿ. ರೂರಲ್ ಅಲ್ಲಿ ನಾವು 3 ದಿವಸ ಮಾಡ್ತೀವಿ, ಸಂಡೇ, ಮಂಡೇ ಮತ್ತೆ ಟ್ಯೂಸ್ಡೇ. ಅರ್ಬನ್ ಅಲ್ಲಿ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ. ಅದ್ರ ತಕ್ಕಂತೆ ನಾವು ಈಗಾಗಲೇ ಬೂತ್ ಗಳನ್ನ ಆಯೋಜನೆ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಸೂಪರ್ವೈಸರ್ಸ್ ಮತ್ತೆ ಬೇಕಾದಂತ ವ್ಯಾಕ್ಸಿನ್ ಮತ್ತೆ ವೆಹಿಕಲ್ಸ್ ಅನ್ನೆಲ್ಲ ಈಗ ಕೊಟ್ಟು ಕಳಿಸು. ಈಗ 8 ಗಂಟೆಗೆ ಆಲ್ರೆಡಿ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಗೆ ನಾವು ರೈಲ್ವೆ ನಿಲ್ದಾಣ, ಬಸ್ ಸ್ಟ್ಯಾಂಡ್ ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ ಮತ್ತೆ ನಮ್ BRTS ಬಸ್ ಸ್ಟ್ಯಾಂಡ್ ಅಲ್ಲೂ ಸಹ ಮಕ್ಕಳನ್ನ ಈ ಪೋಲಿಯೋ ಲಸಿಕೆ ಹಾಕ್ಲಿಕ್ಕೆ ಹಮ್ಮಿಕೊಂಡಿದ್ದೀವಿ. 0 to 5 years ಎಲ್ಲಾ ಮಕ್ಕಳಿಗೂ ಈ ಲಸಿಕೆಯನ್ನ ಹಾಕಿ ನಮ್ಮ DH ಅವರಾದ್ರು ಮತ್ತೆ CO, DC ಅವರ ಎಲ್ಲಾರ ಸಹಕಾರದಿಂದ ನಮ್ ಧಾರವಾಡ ತಾಲೂಕಾದಂತ ಈ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನ ಪೂರ್ಣಗೊಳಿಸ್ತೀವಿ, ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತೀವಿ. ಡಾಕ್ಟರ್ ತನುಜಾ, ತಾಲೂಕಾ ಆರೋಗ್ಯಾಧಿಕಾರಿ, ಧಾರವಾಡ. ನಮ್ಮಲ್ಲಿ ಏನಪ್ಪಾ ಈ ಪಲ್ಸ್ ಪೋಲಿಯೋ ಆಚರಿಸೋ ಕಾರಣ ಏನಂತಂದ್ರೆ ನಮ್ಮ ಸುತ್ತಮುತ್ತಲಿನ ದೇಶಗಳಲ್ಲಿ ಇನ್ನೂ ಕೂಡ ಇದು ಕಾಯಿಲೆ ಕಾಣ್ತಾ ಇದೆ. ರಿಪೋರ್ಟ್ ಆಗಲಿಲ್ಲ, ಆದ್ರೂ ಕೂಡ ನಾವು ರಕ್ಷಿಸಿಕೊಳ್ಳಲಿಕ್ಕೆ ಮತ್ತು ಸಮಾಜದಲ್ಲಿ ಒಂದು ಹರ್ಡ್ ಇಮ್ಯುನಿಟಿ ಬರಲಿ, ಕಮ್ಯುನಿಟಿ ಇಮ್ಯುನಿಟಿ ಬರಲಿ ಅಂತ ಹೇಳಿ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನಾವು ಎಲ್ಲರಿಗೂ ಮಾಡ್ತಾ ಇದ್ದೇವೆ. ಹಾಗೂ 5 ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೂ ಕೂಡ ನಾವು ಮೊದಲು ಹಾಕಿಸ್ಕೊಂಡ್ಲಿ ಅಥವಾ ಬಿಡ್ಲಿ, ಇವಾಗ ಕಂಪಲ್ಸರಿ ಹಾಕ್ಲೇಬೇಕು, ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಪ್ರತಿ ಬೂತ್ ಅಲ್ಲಿ ಕೂಡ ಅಂದ್ರೆ ಓಣಿಗಳಲ್ಲಿ ಬೂತ್ ಇದಾವೆ. ಆ ಎಲ್ಲ ಹೋಗಿ ಎಲ್ಲರೂ ದಯವಿಟ್ಟು ಇದನ್ನ ಒಂದು ರಾಷ್ಟ್ರೀಯ ಹಬ್ಬದ ರೂಪದಲ್ಲಿ ಆಚರಿಸಿ ಎಲ್ಲ ಮಕ್ಕಳಿಗೂ ಇಮ್ಯುನೈಸೇಷನ್ ಮಾಡುವ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಉಮಾ ಅಂತ ಹೇಳಿ ಧಾರವಾಡ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ಈ ದಿವಸ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಕಾರ್ಯಕ್ರಮಕ್ಕೆ ನಾನು ಈ ಜಿಲ್ಲೆಗೆ ಬಂದಿದ್ದೀನಿ. ಆ್ಯಂಡ್ ತಮ್ಮೆಲ್ಲರಲ್ಲೂ ಮನವಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ನಾವು ಪೋಲಿಯೋ ಏನು ಒಂದು ದೊಡ್ಡ ಪಿಡುಗು ರೋಗ ಇದೆ, ಇದನ್ನು ಹೋಗ್ಲಾಡಿಸೋ ಸಲುವಾಗಿ ನಾವು ಈ ಒಂದು 4 ದಿವಸದ ಅಭಿಯಾನವನ್ನ ಇಡೀ ರಾಷ್ಟ್ರದಾದ್ಯಂತ 5 ವರ್ಷದ ಕೆಳಗಿನ ಮಕ್ಕಳಿಗೆ, ಈಗ ಹುಟ್ಟಿದ ಕೂಸು ಮತ್ತೆ 5 ವರ್ಷದ ಎಲ್ಲ ಮಕ್ಕಳಿಗೆ ಹಿಂದೆ ಎಷ್ಟೇ ಸಲ ವ್ಯಾಕ್ಸಿನೇಷನ್ ಆಗಿರ್ಲಿ ಮತ್ತೆ ಮುಂದೆ ಎಷ್ಟೇ ಸಲ ಇದನ್ನ ಹಾಕ್ಸ್ಕೊಂಡಿದ್ರು ಸಹ ಈ ದಿವಸ ತಪ್ಪದೆ ಬಂದು ಇದೇ ದಿವಸ ಅಂದ್ರೆ 28ನೇ ತಾರೀಕು ಭಾನುವಾರ ಭೂತಿನ ದಿವಸನೇ ಬಂದು ತಾವು ತಮ್ಮ ಪೋಷಕರು ತಮ್ಮ ಮಕ್ಕಳನ್ನು ಕರೆತಂದು ಈ ದಿವಸ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ರಾಷ್ಟ್ರದಿಂದ ಮತ್ತೆ ನಮ್ಮ ಹಾಗೆ ಜನರಿಗೆ ಇದನ್ನ ಆಶಯಿಸ್ತಾ ಪೋಲಿಯೋನ ಹೋಗ್ಲಾಡಿಸೋದಕ್ಕೆ ತಮ್ಮೆಲ್ಲರ ನಾವು ಸಹಕಾರವನ್ನು ಕೋರ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಇದನ್ನ ಕೈ ಜೋಡಿಸಿ ಪೋಲಿಯೋ ರೋಗವನ್ನ ದೂರ ಮಾಡೋಣ ಅಂತ ಹೇಳಿ ಈ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಡಾಕ್ಟರ್ ಉಮಾ ಅಂತ ಹೇಳಿ ಧಾರವಾಡ ಜಿಲ್ಲೆಯ ನೋಡಲ್ ಅಧಿಕಾರಿ ಇದ್ದೀನಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅಸಿಸ್ಟೆಂಟ್ ಡೆಪ್ಯೂಟಿ ಡೈರೆಕ್ಟರ್. ಇಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಧಾರವಾಡ ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಭಾರತ ಮತ್ತು ಕರ್ನಾಟಕ ನಾವೆಲ್ಲ ಪೋಲಿಯೋ ಮುಕ್ತ ದೇಶ, ಆದ್ರೆ ಅಲ್ಲೆಲ್ಲಿ ಯುದ್ಧ ಇದು ನಡೆದಿರೋದ್ರಿಂದ ಅವ್ರ ವ್ಯವಸ್ಥೆ ಇಲ್ಲಿ ಹರಡಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಡಿಸೆಂಬರ್ದಾಗ 1 ಬಾರಿ ಮಾಡ್ಯಾರ, ಈಗ 1 ಬಾರಿ ಮಾಡ್ತಾ ಇದ್ದೇವೆ. ಅದಕ್ಕೆ ಇದು ನಿರಂತರವಾಗಿ ಪ್ರಕ್ರಿಯೆ ಮತ್ತೆ ಅದು ಹರಡಬಾರ್ದು ಅನ್ನೋಂಥದ್ದು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಭಾರತ ದೇಶ ಪೋಲಿಯೋ ಮುಕ್ತ ದೇಶ ಆಗಿದೆ. ಅದಕ್ಕೆ ಆ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳು, ನಾವು DH ಅವರು, ಮಹಾಪೌರರು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಮಾಡಿದ್ದೇವೆ.
ಇದೊಂದು ಒಳ್ಳೆ ಕಾರ್ಯಕ್ರಮ. ಇದು ಯಾರೇ ಜನರಿಗೆ ಇದರಿಂದ ತೊಂದರೆ ಆಗ್ಬಾರ್ದು ಅಂತ. ಕೆಲವು ಮಂದಿ ತಾಯಂದಿರು ಪಲ್ಸ್ ಪೋಲಿಯೋ ಆದಂತ ಮಕ್ಕಳನ್ನ ಜೋಪಾನ ಮಾಡೋದು ನೋಡಿದ್ರೆ ಒಂದು ಕಣ್ಣೀರ್ ಕಪಾಳಕ್ ಬರ್ತಾವ ಅಂತಾರಲ್ಲ, ನಮ್ಮಲ್ಲಿ ಹಂಗಾಗತ್ತೆ. ಅದಕ್ಕೆ ಅಂತ ಎಲ್ಲ ವ್ಯವಸ್ಥೆ ತಪ್ಪಿಸ್ಲಿಕ್ಕೆ ಇವತ್ತ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಆರೋಗ್ಯ ಸಚಿವರಂತ UT ಖಾದರ್ ಸಾಹೇಬರು ಈ ವ್ಯವಸ್ಥೆಗೆ ಜಾರಿ ಮಾಡ್ಲಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಮಾಡ್ತಾರೆ. ಇಂದು ಕೂಡ ನಮ್ಮ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿದ್ರು. ಬಹಳ ಅದ್ಭುತವಾಗಿ ನಮ್ಮಲ್ಲಿ ನಮ್ಮ ಜಿಲ್ಲೆಗೆ ಆಸ್ಪತ್ರೆಗಳನ್ನ ಕೊಟ್ರು, PHCಗಳನ್ನ ಕೊಟ್ರು. ಇಂತ ಹಲವಾರು ಆರೋಗ್ಯದ ಬಗ್ಗೆ, ಆರೋಗ್ಯ, ಶಿಕ್ಷಣ ಮತ್ತು ಕುಡಿಯುವ ನೀರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಹೆಲ್ತ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಬೇಕು ಅನ್ನೋಂತ ವಿಷಯಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇಂದು ಧಾರವಾಡ ಜಿಲ್ಲೆಯಲ್ಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,80,000 ಮಕ್ಕಳನ್ನ ನಾವು ಗುರುತಿಸಿಕೊಂಡಿದ್ದೇವೆ, 5 ವರ್ಷದ ಒಳಗಡೆ ಇರುವಂತಹ ಮಕ್ಕಳನ್ನ. ಈ ಎಲ್ಲಾ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಸುಮಾರು 3,800 ನಮ್ಮ ಪಲ್ಸ್ ಪೋಲಿಯೋ ವಿತರಕರಿದ್ದಾರೆ. ಅದರ ಜೊತೆಗೆ ಸುಮಾರು 718 ಸೂಪರ್ವೈಸರ್ಸ್ ಇದ್ದಾರೆ. ಇಡೀ ಜಿಲ್ಲಾದ್ಯಂತ ಗ್ರಾಮ ಪಂಚಾಯತಿಯಿಂದ ಇಟ್ಕೊಂಡು ಹಳ್ಳಿಗಳಿಂದ ತಾಲೂಕ್ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಎಲ್ಲರೂ ಕೂಡ ತಮ್ಮ 5 ವರ್ಷದ ಒಳಗಿನ ಇರುವಂತಹ ಮಕ್ಕಳಿಗೆ ಲಸಿಕೆಯನ್ನ ಕೊಡಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಪಲ್ಸ್ ಪೋಲಿಯೋ ಇದು ಕಾಯಿಲೆ ಇರೋದಿಲ್ಲ. ಆದ್ರೆ ನಮ್ಮ ನೆರೆಹೊರೆ ದೇಶಗಳಲ್ಲಿ ಇರುವುದರಿಂದ ಅದರ ಸೋಂಕು ನಮ್ಮ ದೇಶಕ್ಕೆ ತಲುಪಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆಯವರು ಹಾಗೂ ನಮ್ಮ ಶಾಸಕರು ಮತ್ತೆ ನಮ್ಮ ಮಹಾಪೌರರು ಇದನ್ನ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸೂಚಿಸ್ತೇನೆ. ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಬಿಲ್ಡಿಂಗ್ ಖಾಲಿ ಇದೆ. ಮೊದಲು ಮೆಟರ್ನಿಟಿ ಒಂದು ಸೆಕ್ಷನ್ ಇತ್ತು, ಇವಾಗೆಲ್ಲ ಟೋಟಲ್ ಬಂದ್ ಆಗ್ಬಿಟ್ಟಿದೆ. ಅದೊಂದು ಏನಾದ್ರು ಮತ್ತೆ ವ್ಯವಸ್ಥೆ ಓಪನ್ ಮಾಡಿ ಏನಾದ್ರು ಹೆಲ್ಪ್ ಆಗ್ಬೋದಾ? ಇದು ಹಾಸ್ಪಿಟಲ್ ಬಂದ್ಬಿಟ್ಟು ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಬರುತ್ತೆ. ಸೊ ಅವರಿಗೆ ಏನು ವ್ಯವಸ್ಥೆ ಇದೆ ಅದರಂತೆ ಅವರು ನಡೆಸ್ತಾರೆ. ಪಕ್ಕದಲ್ಲೇ ನಮ್ದು ಜಿಲ್ಲಾ ಆಸ್ಪತ್ರೆ ಕೂಡ ಇದೆ, ಅಲ್ಲೂ ಕೂಡ ಎಲ್ಲ ಫೆಸಿಲಿಟೀಸ್ ಗಳು ಇದೆ. ಅಲ್ಲಿ ಕೂಡ ಮೆಟರ್ನಲ್ ವಾರ್ಡ್ ಕಂಪ್ಲೀಟ್ ಆಗಿ ರನ್ ಆಗ್ತಾ ಇದೆ. ಸೊ ಇಲ್ಲಿ ಅವಶ್ಯಕತೆ ಇದ್ದಲ್ಲಿ ವಿ ವಿಲ್ ಡೆಫಿನೆಟ್ಲಿ ಕೋಆರ್ಡಿನೇಟ್ ವಿತ್ ಕಾರ್ಪೊರೇಷನ್ ಅಂಡ್ ವಿ ವಿಲ್ ಪ್ಲಾನ್ ಫಾರ್ ಇಟ್.